ಮಾರ್ಟಿನ್ ಸಿನಿಮಾ ರಿಲೀಸ್‌ಗೂ ಮುಂಚೆ ಒಂದು ಒಳ್ಳೆ ಹೈಪ್ ಕ್ರಿಯೇಟ್ ಇತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ಎಕ್ಸ್‌ಪೆಕ್ಟೇಷನ್ಸ್‌ಗೂ ಮೀರಿ ಸಿನಿಮಾ ಇರ್ಲಿಲ್ಲ ಅಂಡ್ ಫ್ಯಾನ್ಸ್ ಎಲ್ರಿಗೂ ಡಿಸಪಾಯಿಂಟ್ ಕೂಡ ಆಯ್ತು. ಸೊ ಈಗ 2025ಕ್ಕೆ ಮತ್ತೆ ಕಮ್‌ಬ್ಯಾಕ್ ಆಗಿ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿ ಮುಂದಿನ ಸಿನಿಮಾದ ಪ್ರಾಜೆಕ್ಟ್ಸ್‌ಗೆ ಕನ್ಫರ್ಮ್ ಕೊಟ್ಟಿದ್ದಾರೆ. ಇದು ಧ್ರುವ ಫ್ಯಾನ್ಸ್‌ಗೆ ಒಂದು ಖುಷಿ ಕೊಡೋ ವಿಚಾರನೇ. ಸೊ ಈ ಒಂದು ವಿಡಿಯೋದಲ್ಲಿ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದು ಹಾಗೆ ಧ್ರುವ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ. ಸೊ ನೀವಿನ್ನು ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಪ್ರೇಮ್ ಅವರ ಡೈರೆಕ್ಷನ್ ಬರ್ತಿರೋ ಸಿನಿಮಾ ಕೇಳಿ. ಇದರ ಶೂಟಿಂಗ್ಸ್ ಆಲ್ಮೋಸ್ಟ್ 75% ಮುಗಿದಿದೆ ಅಂತ. ಇನ್ನಷ್ಟು ಡಬ್ಬಿಂಗ್ ವರ್ಕ್ಸ್ ಎಡಿಟಿಂಗ್ಸ್ ಮುಗಿದ್ರೆ ಟೀಸರ್ ಕೂಡ ಬಿಡಬಹುದು ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಟೀಮ್ ಇಂದ ಇನ್ನಷ್ಟು ಅಪ್ಡೇಟ್ ಸಿಕ್ಕರೆ ತಿಳಿಸ್. ಹಾಗೆ ಈ ಸಿನಿಮಾದ ಒಂದು ಹೈಪ್ ಒಂದು ಬೇರೆ ಲೆವೆಲ್ಗೆ ಕ್ರಿಯೇಟ್ ಆಗಿದೆ ಅಂಡ್ ಸಾಂಗ್ಸ್ ಕೂಡ ತುಂಬಾನೇ ವೈರಲ್ ಹಾಗೂ ಸದ್ದು ಕೂಡ ಮಾಡಿದೆ. ಸೊ ನೆಕ್ಸ್ಟ್ ಬಂದ್ರೆ ರೈನು. ಮಾರ್ಟಿನ್ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಅವರು. ಸೊ ಅವರ ಬ್ಯಾನರ್ ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಿದ್ರೆ ಧ್ರುವ ಸರ್ಜಾ ಅವರು ಅಂಡ್ ಅದರ ಹೆಸರು ರೈನು. ಸೊ ಡಿಫ್ರೆಂಟ್ ಲುಕ್ ಅಲ್ಲಿ ಪೋಸ್ಟರ್ ನ ತುಣುಕು ಬಿಟ್ಟಿದ್ದಾರೆ ಟೀಮ್ ಅವರು. ಸೊ ಇನ್ನೇನಾದ್ರೂ ಅಪ್ಡೇಟ್ ಸಿಕ್ಕರೆ ತಿಳಿಸ್ತೀನಿ ಈ ಸಿನಿಮಾದ ಬಗ್ಗೆ. ಸೊ ಅನದರ್ ಪ್ರಾಜೆಕ್ಟ್ ವಿತ್ ಕೆವಿನ್ ಪ್ರೊಡಕ್ಷನ್. ಈಗಾಗಲೇ ಕೆಡಿ ಸಿನಿಮಾದ ಮಾಡ್ತಿದ್ದಾರೆ. ಸೊ ಮುಂದೆ ಮತ್ತೊಂದು ಸಿನಿಮಾ ಕೂಡ ಬರ್ತಾ ಇದೆ ಅಂತ. ಅದು ಕೆವಿನ್ ಪ್ರೊಡಕ್ಷನ್ಸ್ ಜೊತೆ ಅಂಡ್ ಇನ್ನೂ ಅಪ್ಡೇಟ್ ಸಿನಿಮಾದ್ದು ರಿವೀಲ್ ಮಾಡಿಲ್ಲ ಬಟ್ ಕನ್ಫರ್ಮ್ ಅಂತೂ ಇದೆ. ಸೊ ಇನ್ನೊಂದು ಸಿನಿಮಾ ಶ್ರೀ ಜಗದ್ಗುರು ಮೂವೀಸ್ ಕಡೆಯಿಂದ. ಈ ಮುಂಚೆ ಪೊಗರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಈಗ ಮತ್ತೊಮ್ಮೆ ಧ್ರುವ ಸರ್ಜಾ ಅವರು ಕೊಲಾಬ್ರೇಟ್ ಆಗಿದ್ದಾರೆ ಅಂಡ್ ಕಾದು ನೋಡುವ ಸಿನಿಮಾದ ಟೈಟಲ್ ಹಾಗೂ ಸಿನಿಮಾದ ಅಪ್ಡೇಟ್ ಸಿಕ್ಕರೆ ತಿಳಿಸ್ತೀನಿ ಅಂತ. ಸೊ ಇದೇ ರೀತಿ ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಸ್ಗೋಸ್ಕರ ಚಾನಲ್ ನಂಬರ್ ಇದನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ.